ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ KD ಚಿತ್ರತಂಡ ಇರ್ತಕ್ಕಂಥದ್ದು ಸಹಜವಾಗಿ ಸ್ಯಾಂಡಲ್ವುಡ್ನ ಶೋ ಮ್ಯಾನ್ ಅಂದರೆ ಅದು ಜೋಗಿ ಪ್ರೇಮ್ ಅವರು. ಸೊ ಗೊತ್ತಿರುವಂಥದ್ದೇ, ಅವರ ಸಿನಿಮಾ ಆಗಿರ್ಬೋದು, ಅವರ ಶೈಲಿ ಆಗಿರ್ಬೋದು, ಒಂದಿಷ್ಟು ಕಥೆಗಳಾಗಿರ್ಬೋದು, ಯಾವತ್ತೂ ಕೂಡ ವಿಭಿನ್ನವಾಗಿ ಜನರನ್ನು ರಂಜಿಸ್ತಾ ಬಂದಿರುವಂಥದ್ದು. ಸೊ ಈಗ ಒಂದು ದೊಡ್ಡ ಸಾಹಸ ಕೈ ಹಾಕಿರುವಂಥದ್ದು. ಸೊ ಕನ್ನಡ ಜನತೆಯನ್ನು ಮಾತ್ರ ರಂಜಿಸೋದಲ್ಲ, ಸೊ ಪರಭಾಷಿಗರನ್ನು ಮೆಚ್ಚುವಂತಹ ಚಾಲೆಂಜ್ ಜೊತೆಗೆ KD ಒಂದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಹೊಸ ವರ್ಷದ ಆರಂಭದಲ್ಲಿ ಶಿವನ ಸೌಂಡ್ ಜೊತೆ KD ಟ್ರೆಂಡ್ ಇದೆ. ಪ್ರೇಮ್ ಸರ್ ಸಿಕ್ಕಾಗ ಏನು ಮಾತಾಡ್ಸೋ ಸರ್ ಅಂತ ಅಂತಿರ್ತೀನಿ, ಬಟ್ ಅವ್ರ ಮಾತನ್ನ ಕೇಳೋಣ. ಸರ್ ಎಲ್ಲಿಂದ ಶುರು ಮಾಡೋದು ಅಂತ, ಅದಕ್ಕೆ ನನಗೇನು ಶುರು ಮಾಡೋದಿಲ್ಲ, ನೀವೇ ಶುರು ಮಾಡಿ ಅಂತ. ನನ್ನ ಎಲ್ಲ TV9 ಸ್ನೇಹಿತರಿಗೂ ಜಗ್ಗಿಗೆ ಒಡಿರಿ ಬಂದಮೇಲೆ ನನ್ನ ಕೇಳ್ತಾವ್ ಜಗ್ಗಿ ಎಲ್ಲಿಂದ ಶುರು ಮಾಡೋದು ಅಂತ. ಸಾರಿ. ಎಲ್ಲ ನನ್ನ ಪ್ರೀತಿಯ ಕರ್ನಾಟಕದ ಎಲ್ಲ ವರ್ಲ್ಡ್ ಪೂರ ಎಲ್ಲ ಕರ್ನಾಟಕದ ಜನತೆಗೆ ಸೊ ಹ್ಯಾಪಿ ನ್ಯೂ ಇಯರ್. ಆ್ಯಂಡ್ ದೆನ್ TV9 ಸಿಬ್ಬಂದಿಗಳಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ TV9 ಸ್ನೇಹಿತರಿಗೂ ಸೊ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ದೆನ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ. ಸೊ ಜಗ್ಗಿ ಕೇಳಿದ ಕ್ವಶನ್ನು ಎಲ್ಲಿಂದ ಶುರು ಮಾಡೋಣ ಅಂತ. ಅಲ್ಲ, ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲದೆ ಇರೋದು ನನಗೇನು ಗೊತ್ತಿಲ್ಲ, ಗೊತ್ತಿಲ್ಲ 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 ಅವನಿಗೆ ಗೊತ್ತಿರೋದಿಲ್ಲ. ಸರ್ ನಾವೀಗ ಶಿವನ ಟ್ರೆಂಡಿಂದ ಶುರು ಮಾಡ್ತೀನಿ ಸರ್, ಯಾಕೆಂದರೆ ಒಂದು ಪಾಸಿಟಿವ್ ವೈಪು ಸಿನಿಮಾಗೆ. ಆ್ಯಸ್ ಯೂಶುವಲ್ ಸರ್ ನಿಮ್ಮ ಶೈಲಿನೇ ಹಾಗೆ, ಏನು ಮಾಡ್ತಾರೆ ಪ್ರೇಮ್ ಸರ್ ಅಂತಿದ್ದಂಗೆ ಏನೋ ಒಂದು ಮಾಡಿಬಿಟ್ಟಿರ್ತಾರೆ. ನಾನು ಇದನ್ನು ಮುಂದುವರೆದು ತಮಾಷೆಗೂ ಕೇಳ್ತೀನಿ, ನಿಮ್ಗೇನು ಹೊಸ್ತಲ್ಲ ಪ್ರಶ್ನೆಗಳು. ಈ ಪ್ರೇಮ್ ಸರ್ ಗಿಮಿಕ್ ಮಾಡೋದ್ರಲ್ಲಿ ನಂಬರ್ 1 ಅಂತಾರೆ, ಹೆಂಗೆ ಸರ್ ಇದೆಲ್ಲ ನಿಮ್ಮ ಪ್ಲ್ಯಾನು ಅಂತ? ಇಲ್ಲಪ್ಪ, ನಿಜ ಇಲ್ಲ. ಸೊ ಜಗ್ಗಿ ಒಂದು ಹೇಳ್ಬೇಕು ಅಂದರೆ ಸ್ಟಾರ್ಟಿಂಗ್ ಸಿನಿಮಾಗಳು ನಾನು ಹೊಸ್ದಾಗಿ ಹೆಂಗೆ ಸಿನಿಮಾ ಮಾಡಿದೆ, ಫಸ್ಟ್ ಡೈರೆಕ್ಟರ್ದಾಗ ಕರಿಯರ್ ಸಿನಿಮಾ ಮಾಡಿದೆ. ಈ ಸಿನಿಮಾನೂ ಅಷ್ಟೇ ನನಗೆ ಫಸ್ಟ್ ಸಿನಿಮಾನೇ. ಆ್ಯಂಡ್ ಸಾಂಗ್ಸ್ ರಿಲೀಸ್ ಆಗಬೇಕಾದ್ರೆ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರ್ತದೆ. ಏನಂತ, ಆ ಸಾಂಗು ಹುಡುಗರು ಕಿತ್ಕೊಂಡು ಹೋಗ್ತದೆ, ಹುಡುಗರು, ಅದೊಂದು ಭಯ ಇದ್ದೇ ಇರ್ತದೆ. ನಾನು ಸುಮಾರು ಒಂದು 6-7 ದಿವಸ ನಿದ್ದೆ ಮಾಡಿಲ್ಲ ನಾನು, ಯಾಕೆಂದರೆ ಸಾಂಗ್ ರಿಲೀಸ್ ಆಗಬೇಕು. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ, ಆ ಹುಡುಗರು. ಆಮೇಲೆ ಹೈ ಪ್ರೈಸ್ ಕೊಟ್ಟು ತಗೊಂಡಿದ್ದಾರೆ. ಇಂಡಿಯಾದಲ್ಲಿ ನೀವು ಹಿಂದಿ, ತೆಲುಗು, ತಮಿಳಿಗೆ ಯಾವುದೇ ದೊಡ್ಡ ಸೂಪರ್ ಸ್ಟಾರ್ಗಳು ಸಿನಿಮಾ ತಗೊಳ್ಳಿ, ದೊಡ್ಡ ತಗೊಂಡು ಹೋಲಿಸ್ಕೊಂಡ್ರೆ ಅದಕ್ಕಿಂತ ಹೆಚ್ಚು 5 ಕೋಟಿ ಎಕ್ಸ್ಟ್ರಾ ತಗೊಂಡಿದ್ದಾರೆ ಕೊಟ್ಟು. ಅಷ್ಟು ಆನಂದ್ ಆಡಿಯೋ ಕಂಪ್ನಿ. ನನಗೆ ಅವ್ರನ್ನ ಉಳಿಸ್ಕೋಬೇಕು, ಒಂದು ಆಡಿಯನ್ಸ್ಗೆ ರೀಚ್ ಆಗಬೇಕು, ಎಲ್ಲನೂ ಬೇಕು. ಯಾಕಂದರೆ ನಾಳೆ ದಿವಸ ಗುರು, ಗುರು ಆಡಿಯೋ ಹೋಯ್ತದ ಗುರು, ಕೊಡೋಗುರು, ಒಂದು 20 ಕೋಟಿ ಕೊಡೋರು, 15 ಕೋಟಿ ಹಿಂಗೆ ಜೂಜ್ ಕಟ್ತಾರೆ. ಸೊ ಅದು ಎಲ್ಲರೂ ಉಳಿಬೇಕು. ಈ ಕಡೆ ನಿರ್ಮಾಪಕ ಉಳಿಬೇಕು, ಕಂಪ್ನಿ ಉಳಿಬೇಕು, ಇಲ್ಲ ನಮ್ಮ ಸಿನಿಮಾ ರೀಚ್ ಆಗಬೇಕು, ಎಲ್ಲನೂ ಉಳಿಬೇಕು ಅಂದರೆ ಏನಂದರೆ ರೀಚ್ ಆಗಬೇಕು. ನನಗೆ ಅದೊಂದು ಭಯ ಯಾವಾಗಲೂ ಕಾಡ್ತಾನೆ ಇರ್ತದೆ, ಯಾವಾಗಲೂ ಉಳಿಸ್ಬೇಕು ಅಂತ. ಸೊ ನಿದ್ದೆ ಬಂದಿರಲಿಲ್ಲ. ಸೊ ಗೊತ್ತಿಲ್ಲ ನಮಗೇನೋ ಶಿವನ ಶಕ್ತಿನೋ ಶಿವನ ಒಂದು ಇದೋ ನನಗೆ ಆಶೀರ್ವಾದನ ಯಾರು ಗೊತ್ತಿಲ್ಲ. ಓಪನಿಗೆ ಗುರುವೇ ನಿನ್ನ ಆಟ ಬಲ್ಲವರು ಅಂತ ಬಂದು ಧೂಳು ಎಬ್ಬರಿಸ್ಕೊಂಡು ಹೋಗ್ತಾ ಇದ್ದಾನೆ ಅಣ್ಣ ಅವನು. ಸೊ ನಮ್ಮದಂತೂ ಏನೂ ಇಲ್ಲ, ಎಲ್ಲ ಅವಂದೇ, ಯಾರು ಶಿವಂದೇ, ನಮ್ದು ಏನೇನೂ ಇಲ್ಲ. ಅಲ್ಲ ಹಂಗೆ ಅಂತಿರ್ತೀರ ನಮ್ದೇನಿಲ್ಲ ಅಂತ, ಎಲ್ಲ ನಿಮ್ಮದೇ ಇರುತ್ತೆ ಸರ್. ಆಯ್ತಾ ಸರ್? ಈಗ